ಹಲೋ ಎವ್ರಿವಾನ್, ಇವತ್ತು ಸ್ಯಾಟರ್ಡೇ ಇರೋದ್ರಿಂದ ಸುಗನ್ ಟಿಫನ್ ಬಾಕ್ಸ್ ಏನಿಲ್ಲ. ಆಸ್ ಯೂಶುವಲ್ ಆಗಿ ಫಸ್ಟ್ ಕಿಚನ್ ಬಂದ ತಕ್ಷಣ ಮಫಿನ್ ಬಂದು ನನ್ಗೆ ಊಟ ಕೊಡು ಅಂತ ಕೇಳುತ್ತೆ. ಅದಕ್ಕೆ ಚಿಕನ್ ಬ್ರೆಸ್ಟ್ ನ ಬಿಸಿ ಮಾಡಿ ಕೊಟ್ಟೆ. ಇವತ್ತು ನಮ್ಮ ಮನೇಲಿ ಬೀಫ್ ತಂದಿದ್ರು. ಬೀಫ್ ನ ಚೆನ್ನಾಗಿ ತೊಳ್ಕೊಂಡೆ. ಮೊದಲಿಗೆ ನಾನು ಮೆಣಸಿನ್ಕಾಯಿನ ನೀರಲ್ಲಿ ನೆನೆಸ್ಕೊಂಡು ಅದನ್ನ ಪೇಸ್ಟ್ ಮಾಡಿ ಇಟ್ಕೊಂತೀನಿ. ಇಲ್ಲಿ ಬೀಫ್ ಸೂಪ್ಗೆ ಇಡ್ತಾ ಇದ್ದೀನಿ. ಆನಿಯನ್, ಟೊಮೆಟೊ, ಚಿಲ್ಲಿ, ಗಾರ್ಲಿಕ್, ಕೊರಿಯಾಂಡರ್ ಲೀಫ್, ಜೀರಾ, ಟರ್ಮರಿಕ್, ಉಪ್ಪು, ನೀರು ಸೇರಿ ಇದು 10 ವಿಶಿಲ್ ಬಿಡ್ತೀನಿ. ಈ ಕಡೆ ಬೀಫ್ ಚಾಪ್ಸ್ಗೆ ಜಸ್ಟ್ ಕುಕ್ಕರ್ ಅಲ್ಲಿ ಬೀಫ್ಗೆ ಉಪ್ಪು ಹಾಕಿ ನಾನು ಮಾಡ್ಕೊಂಡಿದ್ದ ಚಿಲ್ಲಿ ಪೇಸ್ಟು, ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕಿ ನೀರ್ ಹಾಕಿ ಇಲ್ಲೂ ಸಹ 10 ವಿಶಿಲ್ ಕೊಡ್ತೀನಿ. ಈಗ ಬೀಫ್ ಗ್ರೇವಿ ಮಾಡ್ಕೊಂತಾ ಇದೀನಿ. ಬೀಫ್ ಗ್ರೇವಿಗೆ 2 ಆನಿಯನ್, 1 ಸ್ಪೂನ್ ಗಸಗಸೆ, 1/2 ಸ್ಪೂನ್ ಸೋಂಪು, ಚಕ್ಕೆ, ಲವಂಗ, ಪೆಪ್ಪರ್, 1 ಟೊಮೆಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ರುಬ್ಕೊಂಡೆ. ಕುಕ್ಕರ್ ಅಲ್ಲಿ ಆನಿಯನ್, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಸ್ವಲ್ಪ ಚಿಲ್ಲಿ, ಬೀಫ್ ಹಾಕೊಂಡು ಫ್ರೈ ಮಾಡ್ಕೊಂಡೆ. ಆಮೇಲೆ ಪೊಟೆಟೊನ ಆಡ್ ಮಾಡಿ ಟರ್ಮರಿಕ್ ಹಾಕಿ ಈ ಗ್ರೌಂಡ್ ಪೇಸ್ಟ್ ನ ಇದಕ್ಕೆ ಹಾಕಿ 1 ಸ್ಪೂನ್ ಪೆಪ್ಪರ್ ಪೌಡರ್, 2 ಸ್ಪೂನ್ ಚಿಲ್ಲಿ ಪೇಸ್ಟ್, 1 ಸ್ಪೂನ್ ಪೆಪ್ಪರ್ ಪೌಡರ್, 1 ಸ್ಪೂನ್ ಕೊರಿಯಾಂಡರ್ ಪೌಡರ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡೆ. ಗ್ರೇವಿಗೆ ಬೇಕಾಗಿರೋ ಅಷ್ಟು ನೀರು ಹಾಕೊಂಡು ಇದನ್ನು ಮತ್ತೆ ಒಂದು 6-7 ವಿಶಿಲ್ ಕೊಟ್ಟೆ. ಇನ್ನು ಮನೇಲಿ ಯಾರು ಎದ್ದಿರ್ಲಿಲ್ಲ, ಸೊ ನನಗೆ ಮಾತ್ರ ಪೊಮೊಗ್ರಾನೇಟ್ ಹಾಕೊಂಡು ಜ್ಯೂಸ್ ಮಾಡ್ಕೊಂಡೆ. ಪಾತ್ರೆಲ್ಲ ತೊಳ್ದಿ ಕಿಚನ್ ಕ್ಲೀನ್ ಮಾಡಿದ್ದಾಯ್ತು. ನಾನ್ ವೆಜ್ ಅಂದ್ರೆ ಸ್ವಲ್ಪ ಬೇಗ ಅಡುಗೆ ಮುಗ್ದೋಗುತ್ತೆ. ಮುದ್ದೆ ನೈಟ್ ಬಿಸಿ ಬಿಸಿಯಾಗಿ ಇಟ್ಕೊಂತೀನಿ. ಇವಾಗ ಜಸ್ಟ್ ರೈಸ್ ಇಟ್ಟೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಫಾಲೋ ಮಾಡಿ. ಹಾಗೆ ನಾನು ವರ್ಕ್ ಫ್ರಮ್ ಹೋಮ್ ಜಾಬ್ಗೆ ಪೋಸ್ಟ್ ಮಾಡ್ತಿರ್ತೀನಿ. ಇಫ್ ಇಂಟ್ರೆಸ್ಟೆಡ್ ಇದ್ರೆ ನೀವು ನನಗೆ DM ಮಾಡ್ಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.